ರಾಜ್ಯ ಸರ್ಕಾರದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ನಟ ಶಿವರಾಜ್ ಕುಮಾರ್ ಭಾಗಿಯಾಗಿದ್ದಾರೆ. ಬೆಂಗಳೂರಿನ ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿರುವ ಶಿವರಾಜ್ ಕುಮಾರ್ ನಿವಾಸದಲ್ಲಿ ಸಮೀಕ್ಷೆ ನಡೆಸಿದ್ರು. ಉತ್ತರ ನಗರ ಪಾಲಿಕೆ ಆಯುಕ್ತ ಸುನೀಲ್ ಕುಮಾರ್ ಸಮೀಕ್ಷೆ ನಡೆಸಿದ್ರು. ಗಣತಿದಾರರ ಪ್ರಶ್ನೆಗೆ ಮಾಹಿತಿ ನೀಡಿ ಸಮೀಕ್ಷೆಗೆ ಶಿವಣ್ಣ ಸಹಕರಿಸಿದ್ರು. ಶಿವಣ್ಣ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಇಬ್ಬರು ಪುತ್ರಿಯರು ಮಾಹಿತಿ ಕೊಟ್ಟರು. ಜನಪ್ರಿಯ ಆಭರಣ ಮಳಿಗೆ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಬೆಂಗಳೂರಿನ ನ್ಯೂ ಬಿಎಲ್ ರಸ್ತೆಯಲ್ಲಿ ಹೊಸ ಮಳಿಗೆ ತೆರೆದಿದೆ. ಮಲಬಾರ್ ಗೋಲ್ಡ್ ಈವರೆಗೂ ಬೆಂಗಳೂರಿನಲ್ಲಿ 22, ಕರ್ನಾಟಕದಲ್ಲಿ 43 ಶೋರೂಮ್ ತೆರೆದಿದೆ. ಸೊಗಸಾದ ಒಳಾಂಗಣ ವಿನ್ಯಾಸ, ಕ್ಲಾಸಿಕ್ ಚಿನ್ನ, ಅಪರೂಪದ ವಜ್ರಗಳು, ಅತ್ಯುತ್ತಮ ಆಭರಣಗಳ ಸಂಗ್ರಹವಿರುವ ನೂತನ ಮಳಿಗೆಯನ್ನ ಜನಪ್ರಿಯ ನಟಿ ರುಕ್ಮಿಣಿ ವಸಂತ್ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಮಲಬಾರ್ ಸಂಸ್ಥೆಯ ಎಂಡಿ ಆಶರ್ ಸೇರಿದಂತೆ ಹಲವು ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ದರು. ಉದ್ಘಾಟನೆಯ ಅಂಗವಾಗಿ ಮಲಬಾರ್ ಸಂಸ್ಥೆ ಎಲ್ಲಾ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮೇಲೆ 30% ಕಡಿತಗೊಳಿಸಿದೆ. 10% ಹಣ ಮಾತ್ರ ಪಾವತಿಸಿ ದೀಪಾವಳಿಯ ಧನ್ ತೆರಾಸ್ಗಾಗಿ ಆಭರಣ ಕಾಯ್ದಿರಿಸಬಹುದು. ಮಾಜಿ ಕ್ರಿಕೆಟಿಗ ಅನಿಲ್ ಕುಂಬ್ಳೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಿದ್ದಾರೆ. ಬೆಂಗಳೂರಿನ ಸದಾಶಿವನಗರ ನಿವಾಸದಲ್ಲಿ ಅನಿಲ್ ಕುಂಬ್ಳೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಸಮಾಲೋಚನೆ ನಡೆಸಿದ್ರು. ಏನಿಲ್ಲ, ದೀಪಾವಳಿ ಶುಭಾಶಯಗಳನ್ನ ಅವ್ರಿಗೆ ತಿಳಿಸೋಣ ಅಂತ ಬಂದಿದ್ದೆ. ಆಮೇಲೆ ವನ್ಯಜೀವಿ ರಾಯಭಾರಿಯಾಗಿ ನಾನು ನೇಮಕ ಆದಮೇಲೆ ಅಫಿಷಿಯಲ್ ಆಗಿ ಅವತ್ತು ಸಿಗ್ನೇಚರ್ ಆಯಿತು 8ನೇ ತಾರೀಕು. ಅವತ್ತು ಕಾರ್ಯಾಂತರದಿಂದ ಅವ್ರಿಗೆ ಬರೋಕ್ಕಾಗಲಿಲ್ಲ. ಅವತ್ತು ಅದಕ್ಕೋಸ್ಕರ ಒಂದ್ಸತಿ ಧನ್ಯವಾದಗಳನ್ನ ಹೇಳಕ್ಕೆ ಬಂದೆ ನಾನು ಅಷ್ಟೇ. ನಟಿ ರಮ್ಯಾಗೆ ಅಶ್ಲೀಲ ಮೆಸೇಜ್ ಮಾಡಿದ್ದ 11 ಆರೋಪಿಗಳ ವಿರುದ್ಧ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. 600ಕ್ಕೂ ಹೆಚ್ಚು ಪುಟಗಳ ದೋಷಾರೋಪಣಾ ಪಟ್ಟಿಯನ್ನ 4ನೇ ಎಸಿಜಿಎಂ ನ್ಯಾಯಾಲಯಕ್ಕೆ ಸಿಸಿಬಿ ಪೊಲೀಸರು ಸಲ್ಲಿಸಿದ್ದಾರೆ. ರಾಜೇಶ್, ಓವಣ್ಣ, ಗಂಗಾಧರ್, ಭುವನ್ ಗೌಡ ಸೇರಿದಂತೆ 11 ಜನರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಕಾಂತಾರ ಚಾಪ್ಟರ್ 1 ಯಶಸ್ಸಿನ ಬೆನ್ನಲ್ಲೇ ನಟ ರಿಷಬ್ ಶೆಟ್ಟಿ ಟೆಂಪಲ್ ರನ್ ಮಾಡ್ತಿದ್ದು ಇಂದು ಮೈಸೂರಿನ ಚಾಮುಂಡಿ ದರ್ಶನ ಪಡೆದ್ರು. ತಾಯಿ ಚಾಮುಂಡೇಶ್ವರಿ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದ್ರು. ಈ ವೇಳೆ ರಿಷಬ್ ಶೆಟ್ಟಿ ಜೊತೆ ಅಭಿಮಾನಿಗಳು ಸೆಲ್ಫಿಗೆ ಮುಗಿಬಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.